ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಎಂತಹ ದೇಶಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಅಂದರೆ ಅಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಯಿಂದ ಬಹಳ ಲಕ್ಸುರಿಯಾದ ಜೀವನ ನಡೆಸಬಹುದು. ಪ್ರಪಂಚದಲ್ಲಿರುವ ಇಂತಹ 10 ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆ ಅಲ್ಲಿ ನಾವು ಜೀವನ ನಡೆಸಬೇಕು ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಎಷ್ಟು ಹಣ ಖರ್ಚಾಗುತ್ತೆ ಅಂತ ತಿಳಿಯೋಣ. ಈ ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇಂತಹ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 10, ಜಪಾನ್ ದೇಶದ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಏಕೆಂದರೆ ಟೆಕ್ನಾಲಜಿಯ ವಿಷಯದಲ್ಲಿ ಜಪಾನ್ ಯಾರಿಗೂ ನಿಲುಕದಷ್ಟು ಎತ್ತರದಲ್ಲಿರುತ್ತೆ. ಜಪಾನ್ ಬಹಳ ಸಣ್ಣ ದೇಶವಾದರೂ ಕೂಡ ಟೆಕ್ನಾಲಜಿಯ ವಿಷಯದಲ್ಲಿ ಬಹಳ ಅಡ್ವಾನ್ಸ್ ಆಗಿರುತ್ತೆ. ಹಾಗೆ ಜಪಾನ್ನಲ್ಲಿ ಎಷ್ಟೋ ಟೂರಿಸ್ಟ್ ಪ್ಲೇಸ್ಗಳು ಇದ್ದಾವೆ. ಇಲ್ಲಿಗೆ ಪ್ರತಿ ವರ್ಷವೂ ಪ್ರಪಂಚದ ವಿವಿಧ ಸ್ಥಳಗಳಿಂದ ಲಕ್ಷಾಂತರ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಈ ಜಪಾನ್ ಅನ್ನು ಒಂದು ಐಲ್ಯಾಂಡ್ ಕಂಟ್ರಿ ಅಂತ ಕರೀತಾರೆ, ಏಕೆಂದರೆ ಈ ದೇಶದ ಸುತ್ತಲೂ ಸಮುದ್ರವೇ ಇರುತ್ತೆ. ಈ ಜಪಾನ್ನಲ್ಲಿರುವ ಮೌಂಟೇನ್ ಫಿಜಿ ಮೌಂಟ್ ಪ್ರಪಂಚದಲ್ಲಿ ಬಹಳ ಫೇಮಸ್, ಏಕೆಂದರೆ ಇಲ್ಲಿಂದ ನಾವು ಮೋಡಗಳನ್ನು ಮುಟ್ಟಬಹುದು. ಈ ಮೌಂಟೇನ್ ಅಷ್ಟೊಂದು ಎತ್ತರವಾಗಿರುತ್ತೆ. ಈ ಮೌಂಟೇನ್ ದೃಶ್ಯಗಳನ್ನು ನೋಡಲು ಪ್ರಪಂಚದ ಬಹಳಷ್ಟು ಟೂರಿಸ್ಟ್ಗಳು ಜಪಾನ್ಗೆ ಬರ್ತಾ ಇರ್ತಾರೆ. ನಮ್ಮ ಇಂಡಿಯನ್ಸ್ ಈ ಜಪಾನ್ನಲ್ಲಿ ಬಹಳ ಲಕ್ಸುರಿಯಾಗಿ ಜೀವಿಸಬಹುದು. ಹೇಗೆಂದರೆ ನಮ್ಮ ಇಂಡಿಯಾದ ₹1 ಜಪಾನ್ನಲ್ಲಿ 1.45 ಜಪಾನಿಯನ್ ಆಗುತ್ತೆ. ಈ ಜಪಾನ್ನಲ್ಲಿ 7 ರಿಂದ 11 ದಿನ ಜೀವಿಸೋಕೆ ಸುಮಾರು 40 ರಿಂದ 60 ಸಾವಿರ ರೂಪಾಯಿ ಖರ್ಚಾಗುತ್ತೆ. ನಂಬರ್ 9, ಶ್ರೀಲಂಕಾ ಧಾರ್ಮಿಕವಾಗಿ ಬಹಳ ಫೇಮಸ್ ಅಂತ ಹೇಳಬಹುದು. ಏಕೆಂದರೆ ಇಲ್ಲಿ ಎಷ್ಟೋ ಫೇಮಸ್ ದೇವಸ್ಥಾನಗಳು ಇದ್ದಾವೆ. ಈ ಕಂಟ್ರಿ ನ್ಯಾಚುರಲ್ ಆಗಿ ಬಹಳ ಸುಂದರವಾಗಿರುತ್ತೆ. ಪ್ರಪಂಚದಲ್ಲಿರುವ ಬಹಳಷ್ಟು ಟೂರಿಸ್ಟ್ಗಳು ಈ ಶ್ರೀಲಂಕಾಗೆ ಬರಲು ಬಹಳ ಇಷ್ಟಪಡ್ತಾರೆ. ಇಲ್ಲಿ ಧಾರ್ಮಿಕತೆಗೆ ಮತ್ತು ನಮ್ಮ ಇತಿಹಾಸಕ್ಕೆ ಸಂಬಂಧಿಸಿದ ಎಷ್ಟೋ ಪ್ರದೇಶಗಳು ಇದ್ದಾವೆ. ಹಾಗೆ ನಮ್ಮ ರಾಮಾಯಣಕ್ಕೆ ಸಂಬಂಧಿಸಿದ ಲಂಕಾ ಪಟ್ಟಣ ಕೂಡ ಇಲ್ಲೇ ಇತ್ತು ಅಂತ ಹೇಳಲಾಗುತ್ತೆ. ಆದ್ದರಿಂದಲೇ ಬಹಳಷ್ಟು ಪ್ರವಾಸಿಗರನ್ನು ಈ ಶ್ರೀಲಂಕಾ ತನ್ನ ಕಡೆಗೆ ಸೆಳೆಯುತ್ತೆ. ಈ ಶ್ರೀಲಂಕಾದ ಕ್ಯಾಪಿಟಲ್ ಬಂದು ಕೊಲಂಬೋ. ಹಾಗೆ ಇಲ್ಲಿನ ಕರೆನ್ಸಿಯನ್ನು ಶ್ರೀಲಂಕನ್ ರುಪಿ ಅಂತ ಕರೀತಾರೆ. ಇಂಡಿಯಾದ ₹1 ಶ್ರೀಲಂಕಾದಲ್ಲಿ 2.66 ಶ್ರೀಲಂಕನ್ ರುಪಿಗೆ ಸಮ. ಹಾಗೆ ಈ ಶ್ರೀಲಂಕಾದ ಟೂರಿಸ್ಟ್ ಪ್ಲೇಸ್ಗಳನ್ನು ಸುತ್ತಲೂ ನಮಗೆ 4 ರಿಂದ 5 ಸಾವಿರ ಖರ್ಚಾಗುತ್ತೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿಕೊಂಡ್ರೆ ಈ ಶ್ರೀಲಂಕಾದ ಟೂರಿಸಂ ಬಹಳ ಚೀಪ್ ಅಂತ ಹೇಳಬಹುದು. ನಂಬರ್ 8, ಈ ಅರ್ಮೇನಿಯಾ ದೇಶವು ಏಷ್ಯಾ ಖಂಡದ ವೆಸ್ಟರ್ನ್ ಸೈಡ್ನಲ್ಲಿ ಇರುತ್ತೆ. ಈ ದೇಶವು ಬಯೋಲಾಜಿಕಲ್ ಆಗಿ ಬಹಳ ಸುಂದರವಾಗಿರುತ್ತೆ. ಇಲ್ಲಿ ನಮಗೆ ಪ್ರಪಂಚದಲ್ಲಿ ಪುರಾತನವಾದ ವೈನ್ ಸಿಗುತ್ತೆ. ಇಲ್ಲಿ ಸಿಗುವ ವೈನ್ನಲ್ಲಿ ಬಳಸುವಂತಹ ದ್ರಾಕ್ಷಾರಸಗಳು ಪ್ರಪಂಚದಲ್ಲೇ ಬೇರೆಲ್ಲಿ ಸಿಗುವುದಿಲ್ಲ. ಹಾಗೆ ಈ ದೇಶದಲ್ಲಿರುವ ಮಹಿಳೆಯರನ್ನು ಅತ್ಯಂತ ಸುಂದರವಾದ ಮಹಿಳೆಯರು ಅಂತ ಹೇಳಲಾಗುತ್ತೆ. ಈ ಅರ್ಮೇನಿಯಾ ಬಹಳ ಪುರಾತನವಾದ ದೇಶ. ಇಲ್ಲಿ ಕೇವಲ 30 ಲಕ್ಷ ಜನ ಮಾತ್ರ ಇರ್ತಾರೆ. ಈ ಅರ್ಮೇನಿಯಾ ದೇಶದ ಕರೆನ್ಸಿಯನ್ನು ಅರ್ಮೇನಿಯಂ ರೋಮ್ ಅಂತ ಕರೀತಾರೆ. ನಮ್ಮ ದೇಶದ ₹1 ಈ ದೇಶದಲ್ಲಿ 7.16 ಅರ್ಮೇನಿಯಂ ರುಪಿಗೆ ಸಮ. ಆದರೆ ಇಂಡಿಯಾದಿಂದ ಈ ದೇಶಕ್ಕೆ ಹೋಗುವ ಫ್ಲೈಟ್ನ ಖರ್ಚು ಬಹಳ ದುಬಾರಿಯಿಂದ ಕೂಡಿರುತ್ತೆ. ಹಾಗೆ ಈ ದೇಶವನ್ನು ಸುತ್ತಲೂ 5 ರಿಂದ 6 ಸಾವಿರ ಖರ್ಚಾಗಬಹುದು. ನಂಬರ್ 7, ಸೌತ್ ಕೊರಿಯಾನವರು ದೇಶ ಸಂಸ್ಕೃತಿಗೆ ಮತ್ತು ಮಾರ್ಷಲ್ ಆರ್ಟ್ಸ್ಗೆ ಬಹಳ ಫೇಮಸ್ ಅಂತ ಹೇಳಬಹುದು. ಹಾಗೆ ಇವರು ಟೆಕ್ನಾಲಜಿಯಲ್ಲಿ ಕೂಡ ಬಹಳ ಅಡ್ವಾನ್ಸ್ ಆಗಿ ಇರ್ತಾರೆ. ಈ ಸೌತ್ ಕೊರಿಯಾದಲ್ಲಿ ಕೂಡ ಬಹಳ ಟೂರಿಸ್ಟ್ ಪ್ಲೇಸಸ್ಗಳು ಇದ್ದಾವೆ. ಅವು ಬಹಳಷ್ಟು ಪ್ರವಾಸಿಗರನ್ನು ತಮ್ಮ ಕಡೆಗೆ ಸೆಳೆಯುತ್ತವೆ. ಇಲ್ಲಿನ ಕರೆನ್ಸಿಯನ್ನು ಸೌತ್ ಕೊರಿಯನ್ ಒನ್ ಅಂತ ಕರೀತಾರೆ. ಇಲ್ಲಿ ನಮ್ಮ ದೇಶದ ₹1 15.36 ಸೌತ್ ಕೊರಿಯನ್ಗೆ ಸಮ. ಈ ಸೌತ್ ಕೊರಿಯಾದಲ್ಲಿ ಒಂದು ವಾರ ಇರೋಕೆ ಸುಮಾರು 16 ರಿಂದ 18 ಸಾವಿರ ಬೇಕಾಗುತ್ತೆ. ನಂಬರ್ 6, ಕಾಂಬೋಡಿಯಾ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಹಿಸ್ಟರಿಯ ಬಗ್ಗೆ ತಿಳಿಯಬೇಕು ಅಂತ ಆಸಕ್ತಿ ಇರುತ್ತೆ. ಅಂತಹವರು ತಪ್ಪದೆ ಈ ಕಾಂಬೋಡಿಯಾ ದೇಶಕ್ಕೆ ಹೋಗಲೇಬೇಕು. ಏಕೆಂದರೆ ಇಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ದೇವಸ್ಥಾನವಿದೆ. ಆ ದೇವಾಲಯದ ಹೆಸರು ಅಹಂಕೊಡವ. ಈ ಕಾಂಬೋಡಿಯಾದಲ್ಲಿ ಸಿಗುವ ಸ್ಪೆಷಲ್ ಫುಡ್ ಪ್ರಪಂಚದಲ್ಲಿ ಬಹಳ ಫೇಮಸ್ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಕಾಂಬೋಡಿಯಾದಲ್ಲಿರುವ ನೇಚರ್ ಕೂಡ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ಇಲ್ಲಿನ ಕರೆನ್ಸಿಯ ಹೆಸರು
ಕಾಂಬೋಡಿಯನ್ ರೂಬಾ. ಇಲ್ಲಿ ನಮ್ಮ ದೇಶದ ಒಂದು ರೂಪಾಯಿ 55.90 ಕಾಂಬೋಡಿಯನ್ ಕರೆನ್ಸಿಗೆ ಸಮ. ಈ ದೇಶದಲ್ಲಿ 10 ದಿನ ಇರಬೇಕು ಅಂದರೆ ನಮಗೆ 18ರಿಂದ 20,000 ಖರ್ಚಾಗುತ್ತೆ. ನಂಬರ್ 5 ಪರಾಗ್ವೆ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅಡ್ವೆಂಚರ್ಸ್ ಅಂದರೆ ಬಹಳ ಇಷ್ಟ ಇರುತ್ತೆ. ಅಂತಹವರಿಗೆ ಈ ಕಂಟ್ರಿ ಬಹಳ ಚೀಪ್ ಅಂತ ಹೇಳಬಹುದು. ಈ ಪರಾಗ್ವೆ ಸೌತ್ ಆಫ್ರಿಕಾದಲ್ಲಿ ಒಂದು ಕಂಟ್ರಿ. ಈ ಪರಾಗ್ವೆ ದೇಶದಲ್ಲಿ ಸೋಯಾಬೀನ್ ಹೆಚ್ಚಾಗಿ ಬೆಳೀತಾರೆ. ಪ್ರಪಂಚದ 35ರಷ್ಟು ಸೋಯಾಬೀನ್ ಈ ದೇಶದಲ್ಲಿ ಬೆಳೆಯಲಾಗುತ್ತೆ. ಈ ಪರಾಗ್ವೆನಲ್ಲಿರುವ ನೇಚರ್ ವಾಟರ್ ಫಾಲ್ಸ್ಗಳು ಪ್ರವಾಸಿಗರನ್ನು ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ತವೆ. ಇಲ್ಲಿನ ಕರೆನ್ಸಿಯ ಹೆಸರು ಪರಾಗ್ವೆನ್ ವರಾನಿ. ಇಲ್ಲಿ ನಮ್ಮ ದೇಶದ ಒಂದು ರೂಪಾಯಿ 94.45 ರೂಪಿಗೆ ಸಮ. ಆದರೆ ಈ ಕಂಟ್ರಿ ನಮ್ಮ ಇಂಡಿಯಾಗೆ ಬಹಳ ದೂರ ಇರುವುದರಿಂದ ಫ್ಲೈಟ್ ಚಾರ್ಜ್ ಬಹಳ ಜಾಸ್ತಿ. ಹಾಗೆ ಈ ದೇಶವನ್ನು ಒಂದು ವಾರ ಸುತ್ತಲೂ ಸುಮಾರು 20,000 ಖರ್ಚಾಗಬಹುದು. ನಂಬರ್ 4 ಉಜ್ಬೇಕಿಸ್ತಾನ್. ಈ ಉಜ್ಬೇಕಿಸ್ತಾನ್ ದೇಶವು ಸಂಸ್ಕೃತಿಗೆ, ಇತಿಹಾಸಕ್ಕೆ, ಸುಂದರ ವಾಸ್ತುಶಿಲ್ಪಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ದೇಶದಲ್ಲಿ ನಮ್ಮ ಭಾರತೀಯರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಗ್ರಹವನ್ನು ನೋಡಬಹುದು. ನಮ್ಮ ದೇಶದ ಒಂದು ರೂಪಾಯಿ ಈ ದೇಶದಲ್ಲಿ 144 ಉಜ್ಬೇಕಿಸ್ತಾನ್ ರೂಪಿಗೆ ಸಮ. ಈ ದೇಶದಲ್ಲಿ ಒಂದು ವಾರ ಇರೋಕೆ 2ರಿಂದ 3,000 ಮಾತ್ರ ಖರ್ಚಾಗುತ್ತೆ. ನಂಬರ್ 3 ವಿಯೆಟ್ನಾಂ. ಈ ದೇಶಕ್ಕೆ ಎಂತಹ ಬಡವನು ಹೋದರೂ ಕೂಡ ಅಲ್ಲಿ ರಾಜನ ರೀತಿ ಜೀವನ ನಡೆಸಬಹುದು. ಏಕೆಂದರೆ ನಮ್ಮ ದೇಶದ ಒಂದು ರೂಪಾಯಿ ಅಲ್ಲಿ 314 ವಿಯೆಟ್ನಾಂ ಕರೆನ್ಸಿಗೆ ಸಮ. ಇಲ್ಲಿ ನಮ್ಮ ದೇಶದ ಒಂದು ರೂಪಾಯಿಯಿಂದ ವಿಯೆಟ್ನಾಂದಲ್ಲಿ ಒಂದು ದಿನ ಪೂರ್ತಿ ಊಟ ಮಾಡಬಹುದು. ಈ ವಿಯೆಟ್ನಾಂ ಫುಡ್ ಪ್ರಪಂಚದಲ್ಲಿ ಅತ್ಯಂತ ಹೆಲ್ತಿ ಫುಡ್ ಅಂತ ಹೇಳಲಾಗುತ್ತೆ. ವಿಯೆಟ್ನಾಂನಲ್ಲಿರುವ ಗುಹೆಗಳು, ವಾಟರ್ ಫಾಲ್ಸ್ಗಳು ಮತ್ತು ಅಲ್ಲಿರುವ ನೇಚರ್ ಬಹಳಷ್ಟು ಪ್ರವಾಸಿಗರನ್ನು ತಮ್ಮ ಕಡೆ ಅಟ್ರಾಕ್ಟ್ ಮಾಡ್ತವೆ. ಹಾಗೆ ಇಲ್ಲಿ ಎಷ್ಟೋ ಸುಂದರವಾದ ಪುರಾತನ ಕಟ್ಟಡಗಳು ಇದಾವೆ. ಇವು ವಿಯೆಟ್ನಾಂವನ್ನು ಅದ್ಭುತವಾಗಿ ಕಾಣೋ ತರ ಮಾಡ್ತವೆ. ನಂಬರ್ 2 ಇರಾನ್. ಇರಾನ್ನಲ್ಲಿ ಆಯಿಲ್ ಮತ್ತು ನ್ಯಾಚುರಲ್ ರಿಸೋರ್ಸ್ಗಳು ಬಹಳ ಹೆಚ್ಚಾಗಿ ಸಿಗ್ತವೆ. ಇಲ್ಲಿ ಆ ದೇಶದ ಸಂಸ್ಕೃತಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗೆ ಇಲ್ಲಿನ ವಾಸ್ತುಕಲೆ ಕೂಡ ಬಹಳ ಫೇಮಸ್. ಇಲ್ಲಿನ ವಾಸ್ತುಶಿಲ್ಪಗಳು ಇಲ್ಲಿಗೆ ಬರುವ ಟೂರಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡ್ತವೆ. ಈ ಇರಾನ್ ದೇಶವು ಪೂರ್ತಿಯಾಗಿ ಇಸ್ಲಾಮಿಕ್ ಕಂಟ್ರಿ. ಆದರೂ ಕೂಡ ಇಲ್ಲಿ 2 ಹಿಂದೂ ದೇವಾಲಯಗಳು ಇದಾವೆ. ಈ ಇರಾನ್ ದೇಶದ ರಾಜಧಾನಿಯಲ್ಲಿ ವೆಜ್ ರೆಸ್ಟೋರೆಂಟ್ಗಳು ಬಹಳ ಫೇಮಸ್. ಇಲ್ಲಿನ ಕರೆನ್ಸಿಯ ಹೆಸರು ಇರಾನಿಯನ್ ರಾಗ್. ಇಲ್ಲಿ ನಮ್ಮ ದೇಶದ ಒಂದು ರೂಪಾಯಿ 578.46 ರೂಪಿಗೆ ಸಮ. ನಂಬರ್ 1 ವೆನಿಜುವೆಲಾ. ಈ ವೆನಿಜುವೆಲಾ ಟೂರಿಸಂ ಕೆಲವು ವರ್ಷಗಳಿಂದ ಬಹಳ ಡೆವಲಪ್ ಆಗ್ತಾ ಇದೆ. ಈ ವೆನಿಜುವೆಲಾನಲ್ಲಿರುವ ಏಂಜಲ್ ವಾಟರ್ ಫಾಲ್ಸ್ ಮತ್ತು ಅಲ್ಲಿರುವ ಸಮುದ್ರ ತೀರಗಳು ಈ ದೇಶದ ಸುಂದರತ್ವವನ್ನು ಇನ್ನೂ ಜಾಸ್ತಿ ಮಾಡ್ತವೆ. ಇಲ್ಲಿನ ಕರೆನ್ಸಿಯ ಹೆಸರು ದ ಬೋಲಿವರ್. ಇಲ್ಲಿ ನಮ್ಮ ದೇಶದ ಒಂದು ರೂಪಾಯಿ ಸುಮಾರು 750 ರೂಪಾಯಿಗೆ ಸಮ. ಇದರಿಂದ ಬಹಳ ಕಡಿಮೆ ಹಣದಲ್ಲಿ ಈ ದೇಶವನ್ನು ಸುತ್ತಬಹುದು. ಸೊ ಇದು ಫ್ರೆಂಡ್ಸ್ ವಿಡಿಯೋ. ಈ 10 ದೇಶಗಳಲ್ಲಿ ನಿಮಗೆ ಇಷ್ಟವಾದ ದೇಶ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.